ನಮಸ್ಕಾರ. ನಾನು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಭಾನುವಾರದ ದಿನ ನನ್ನ ಎದುರುಗಡೆ ಆಪೋಸಿಟ್ ಸೈಡಲ್ಲಿ ಫುಟ್ಪಾತ್ ಮೇಲೆ ಒಂದು ಮಗು ಒಂದು ತಾಯಿ ನಡ್ಕೊಂಡು ಹೋಗ್ತಿದ್ದಾಗ ಆ ಮಗು ಗಾಡಿಗಳು ಹೋಗ್ತಾ ಇರೋದನ್ನು ನೋಡ್ತಾ ಮಗು ತಾಯಿ ಕೈ ಹಿಡ್ಕೊಂಡು ಬಿದ್ದೋಯ್ತು. ತಾಯಿ ಎದ್ದು ನಿಲ್ಲಿಸಿ ಆ ಮಗುಗೆ ಇನ್ನೊಂದು 2 ಏಟು ಹೊಡೀತು. ಆ ಮಗು ತಪ್ಪೇ ಮಾಡಿಲ್ಲ, ಆದರೂ ತಾಯಿ 2 ಏಟು ಹೊಡೀತು. ಏನಕ್ಕೆ ಹೊಡೀತು ಅಂದರೆ, ನೋಡ್ಕೊಂಡು ಬಾ, ನೀನು ನಡ್ಕೊಂಡು ಹೋಗ್ತಿರೋಂಥ ರಸ್ತೆ ಕೆಳಗಡೆ ನೋಡ್ಕೊಂಡು ಬಾ, ಹಳ್ಳ ದಿಣ ಇರುತ್ತೆ, ಆ ಹಳ್ಳ ದಿಣ್ಣೆಯಲ್ಲಿ ನೀನು ಹೆಜ್ಜೆಗಳು ಇಡಬೇಕಾದ್ರೆ ನೋಡ್ಕೊಂಡು ಬಾ ಅಂತ ತಾಯಿ ಎಚ್ಚರಿಕೆಯಿಂದ 2 ಏಟು ಹೊಡೀತು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ನಮ್ಮ ರಸ್ತೆಗಳನ್ನು ನಾವೇ ಆಯ್ಕೆ ಮಾಡ್ಕೊಳ್ತೀವಿ. ಆಯ್ಕೆ ಮಾಡ್ಕೊಂಡಿರೋಂಥ ರಸ್ತೆಗಳು ಎಲ್ಲಿ ಹಳ್ಳ ದಿಣ್ಣೆಗಳಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದು ಯಾವ ರೀತಿ ಗೊತ್ತಾಗುತ್ತೆ? ಧ್ಯಾನ ಮಾಡಿದಾಗ 100% ಗೊತ್ತಾಗುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಜೊತೆ ನಾವು ನಮ್ಮ ಆತ್ಮಕ್ಕೆ ಅವಲೋಕನ ಮಾಡೋದಕ್ಕೋಸ್ಕರ ಈ ಒಂದು ಧ್ಯಾನ ಮಾಡಿದ್ರೆ ನಮ್ಮ ರಸ್ತೆ ಅನುಕೂಲಕರವಾಗುತ್ತೆ. ಈ ವಿಚಾರ ಹೇಳಬೇಕಾಯಿತು, ಹೇಳಿದ್ದೀನಿ. ನಮಸ್ಕಾರ. ಜೈ ಹಿಂದ್.